ಮುಸ್ಲಿಂ ಟೋಪಿ ಹಾಕಿದ್ದಂತಹ ಯತ್ನಾಳ್ ಒಬ್ಬ ನಕಲಿ ಹಿಂದೂ. ಮುಸ್ಲಿಂ ಟೋಪಿ ಯಾಕೆ ಹಾಕಿದ್ಯಪ್ಪ? ಜೆಡಿಎಸ್ಗೆ ಯಾಕೆ ಹೋಗಿದ್ಯಪ್ಪ? ಎಸ್, ಈ ವಿಚಾರವಾಗಿ ಮಾತನಾಡಲಿಕ್ಕೆ ರೇಣುಕಾಚಾರ್ಯ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವ ಆಧಾರದ ಮೇಲೆ ಯತ್ನಾಳ್ ಅವರು ಹಿಂದೂ ಹುಲಿಯಲ್ಲ ಅಂತ ಹೇಳ್ತಾ ಇದ್ದೀರಾ? ನೋಡಿ ಮೇಡಮ್, ಅವ್ರ ಹೆಸರು ಹೇಳಕ್ಕೂ ನಾನು ಇಚ್ಛೆ ಪಡಲ್ಲ. ಸ್ವಯಂ ಘೋಷಿತ ಹಿಂದೂ ನಾಯಕರಾಗಬಾರ್ದು. ಕೆಲವು ಮಾಧ್ಯಮಗಳು ಅವರನ್ನ ವೈಭವೀಕರಿಸಿದ್ದಾರೆ. ನಾನು ಮಾಧ್ಯಮದನ್ನ ಟೀಕೆ ಮಾಡಲ್ಲ. ನೋಡಿ, ಅವರು ನಿಜವಾಗ್ಲೂ ಹಿಂದುತ್ವ, ಬಿಜೆಪಿ ತತ್ವ ಸಿದ್ಧಾಂತ ಅವರ ಮೈಯಲ್ಲಿ ಅಡಿಗೆ ರಕ್ತದಲ್ಲಿ ಇದ್ದಿದ್ರೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಹೋಗಿ ಜೆಡಿಎಸ್ ಸೇರಿ ಅಲ್ಲಿ ಏನು ಟಿಪ್ಪು ಅವತಾರ ತಾಳಿದ್ರು, ಅವ್ರಿಗೆ ಔತಣ ಕೂಟವನ್ನು ಏರ್ಪಡಿಸಿದ್ರು ಅಲ್ಪಸಂಖ್ಯಾತರು ವಿರೋಧಿ ಅಲ್ಲ. ಆದ್ರೆ ಜಮೀರ್ ಅಹಮದ್ ಕಚೇರಿಗೆ ಹೋಗಿ ಎಷ್ಟು ಅವ್ರು ಆಲಿಂಗನ ಮಾಡ್ಕೊಂಡ್ರು ಗೊತ್ತಾಗುತ್ತಲ್ಲ. ಎಷ್ಟು ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಹಿಂದುತ್ವ ಅದು ಇದು ಹೇಳ್ತಾರೆ. ಅವ್ರು ಜೆಡಿಎಸ್ ಯಾಕೆ ಹೋಗಿದ್ರು? ಯುಪಿಆರ್ ಕೂಟ ಯಾಕೆ ಏರ್ಪಡಿಸಿದ್ರು? ಟಿಪ್ಪು ಅವತಾರ ಯಾಕೆ ತಾಳಿದ್ರು? ಮಾತಿದ್ರೆ ನಾನೊಬ್ಬ ಹಿಂದೂ ಹೇಳ್ತಾರೆ. ಅವ್ರು ಎಲ್ಲಿ ನೋಡಿ 5 ಲಕ್ಷ ನಾನ್ ಕೊಟ್ಟೆ ಮೇಡಮ್. ಇದೆ ಶಿವಮೊಗ್ಗ ಹರ್ಷ ಹತ್ಯೆ ಆದಾಗ ನಾನು ಮೊದಲ ಬಾರಿಗೆ 5 ಲಕ್ಷ ಘೋಷಣೆ ಮಾಡಿ ನಾನು ಕೊಟ್ಟು ಬಂದದ್ದು. ಇವ್ರೇನ್ ಶೋಭಿಂದ ಕೊಟ್ಟಿಲ್ಲ, ಇವ್ರು ಸಂಸ್ಥೆಯಿಂದ ಕೊಡ್ತಾರೆ. ನಾನ್ ಕೊಟ್ಟಾದ್ಮೇಲೆ ಕೊಟ್ಟರೆ ಇವ್ರು ಎಲ್ಲಿ ಹೋದ್ರು ನಾನು 5 ಲಕ್ಷ ಕೊಟ್ಟೆ ನಾವ್ ಎಲ್ಲಿ ಹೇಳಿಕೆನಲ್ಲ 5 ಲಕ್ಷ ಕೊಟ್ಟೆ ಅಂತ ಹೇಳಿ. ಈ ರೀತಿ ಇವರು ನಿಜವಾಗ್ಲೂ ಹಿಂದುತ್ವ ಆಗಿದ್ರೆ ನಾನು ಒಂದೇ ಒಂದ್ ಮಾತು ಹೇಳ್ತೀನಿ, ಇವರು ಜೆಡಿಎಸ್ ಗೆ ಹೋಗಿ ಟಿಪ್ಪು ಅವತಾರ ಯಾಕೆ ತಾಳಿದ್ರು ಇದಕ್ಕೆ ಉತ್ತರ ಕೊಡ್ಲಿ ಸಾಕು. ಅಂದ್ರೆ ನಿಮ್ಮ ಪ್ರಕಾರ ಅವರು ಈಗ ಹಿಂದೂ ಹುಲಿ ಆಗಿಲ್ಲ, ಉಳಿದಿಲ್ಲ ಅಂತ? ಯಾರು ಹಿಂದೂ ಹುಲಿ? ಎಲ್ಲರೂ ಹಿಂದುತ್ವ ಬಗ್ಗೆ ಅವ್ರಿಗಿನ ಚೆನ್ನಾಗ್ ಮಾತಾಡಕ್ ಬರುತ್ತೆ, ಆಯ್ತಾ? ಅನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಈ ರೀತಿ ಮುಖವಾಡ ಧರಿಸಿ ಮಾತಾಡಕ್ ಎಲ್ಲರಿಗೂ ಬರುತ್ತೆ. ಜೆಡಿಎಸ್ ಯಾಕೆ ಹೋದ್ರು? ಟಿಪ್ಪು ಅವತಾರ ಯಾಕೆ ಹೇಳಿದ್ರು? ಯುಪಿಆರ್ ಕೂಟ ಯಾಕೆ ಏರ್ಪಡಿಸಿದ್ರು? ಇದಕ್ಕೆ ಹೇಳ್ಬೇಕು, ಉತ್ತರ ಕೊಡ್ಬೇಕಲ್ಲ. ವಿಜಯಪುರದಲ್ಲಿ ಬೈ ಎಲೆಕ್ಷನ್ ಆದ್ರೆ ಅವ್ರು ಗೆಲ್ತಾರ ಸೋಲ್ತಾರ? ಅದನ್ನ ನನಗ್ ಗೊತ್ತಿಲ್ಲ ಮೇಡಮ್. ವಿಜಯಪುರ ಮತದಾರಿ ಬಿಟ್ಟಿದ್ದು ಚುನಾವಣೆ ಸೋಲು ಗೆಲುವು. ನಾನು ಚುನಾವಣೆಯಲ್ಲಿ ಸೋತೆ. ಸೋಲಿಗೆ ಬಹಳಷ್ಟು ನಾನು ಕಾರಣ ಅಲ್ಲ. ಬಹಳಷ್ಟು ಕೆಲವು ತಪ್ಪು ನಿರ್ಧಾರಗಳು, ಆಮೇಲೆ ಏನು ಭರವಸೆಗಳು ವಿಳಂಬ ಕೊಟ್ರು. ಆಮೇಲೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಂತ ಒಂದ್ ಕಾರಣಕ್ಕೆ ಸೋತೀವಿ. ಒಳ ಮೀಸಲಾತಿ ವಿರೋಧಿ ಅಲ್ಲ, ಆದ್ರೆ ಅದನ್ನ 1 ವರ್ಷ ಮುಂಚಿತವಾಗಿ ಚರ್ಚೆಗೆ ಬಿಡ್ಬೇಕಾಯ್ತು. ಈ ರೀತಿ ನಾವು ಸೋತಿದೀವಿ. ಸೋಲು ಗೆಲುವು ಸಹಜ. ಯಾರು ಸೋಲ್ತಾರೆ ಬಿಡ್ತಾರೆ ಅಂತ ನನ್ನ ತೀರ್ಮಾನ ಅಲ್ಲ, ಅದು ಮತದಾರರ ತೀರ್ಮಾನ. ವಿಜಯಪುರ ನಗರದ ವಿಜಯಪುರ ತೀರ್ಮಾನ. ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿ ಆಗ್ತೀವಿ, ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾವು ಗೆಲ್ಲಿಸ್ತೀವಿ. ರೇಣುಕಾಚಾರ್ಯ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಯತ್ನಾಳ್ ಅವ್ರು ಹೇಳ್ತಾರೆ. ನೋಡ್ರಿ, ಅವ್ರು 100 ವರ್ಷ ನನಗೆ ಮಾತಾಡಕ್ ಬರುತ್ತೆ. ಅವ್ರಿಗೆ ಮೆದುಳಿಗೂ ನಾಲಿಗೆಗೂ ಲಿಂಕೇ ಇಲ್ಲ. ಸ್ವಯಂ ಘೋಷಿತ ನಾಯಕ ಅಂತ ಒಂದೇ ಹೇಳಿದ್ನಲ್ರಿ, ಒಂದೇ ಮಾತು. ಆಯ್ತು, ಚುನಾವಣೆ ಸ್ಪರ್ಧೆ ಮಾಡ್ಲಿ, ನಾವು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗ್ತೀವಿ, ನೋಡೋಣ ಅವಾಗ. ಇನ್ ಕೇಸ್ ಬೈ ಎಲೆಕ್ಷನ್ ಆದ್ರೆ ಯತ್ನಾಳ್ ಅವ್ರನ್ನ ಸೋಲಿಸ್ತೀರಾ ನೀವು? ಹಾಗಾದ್ರೆ ನಾನಲ್ರಿ, ಮತದಾರರು ಸೋಲಿಸ್ತಾರೆ. ಅಲ್ಲಿ ಜನ ರೆಡಿ ಅದಾರೆ, ಈಗಾಗಲೇ ಕಾಯ್ತಿದಾರೆ, ರಾಜೀನಾಮೆ ಕೊಡ್ಲಿ ಅಂತ ಕಾಯ್ತಿದಾರೆ. ಇವ್ರು ಬೇರೆ ಸವಾಲ್ ಆಗ್ತಾರೆ, ಅವ್ರು ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡ್ಲಿ. ಭಾರತೀಯ ಜನತಾ ಪಾರ್ಟಿನ ಅಭ್ಯರ್ಥಿ ಆಗ್ತೀವಿ, ಹೋರಾಟ ಮಾಡ್ತೀವಿ, ಆ ಮತದಾರರು ಗೆಲ್ಲಿಸ್ತಾರೆ, ನಾನಲ್ಲ. ಪಕ್ಷದಿಂದ ಹೊರಗಡೆ ಹಾಕಿದ್ಮೇಲೆ ಅಲ್ಲಿ ಜನರೇ ಹೊರಗಡೆ ಬಂದಾರ. ಈಗ ಎಲ್ಲೋ ಒಂದ್ ಕಡೆ ಭಯಭೀತರಾಗಿದ್ರು, ಈ ಮುಕ್ತವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಎಲ್ಲರೂ. ಚೆನ್ನಾಗಿ ತೋಷ ಅತ್ಯಂತ ಯಶಸ್ವಿ ಆಗಿದೆ. ಅಲ್ಲಿ ಜಿಲ್ಲೆ ಮುಖಂಡಗಳಿಗೆ ಕೊರತೆ ಇಲ್ಲ, ನಗರದಲ್ಲಿ ಮುಖಂಡಗಳಿಗೆ ಕೊರತೆ ಇಲ್ಲ. ಬಿಜಾಪುರ ನಗರದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿ
ವೋಟ್ ಹಾಕಿದ್ದು ಇವ್ರಿಗೆಲ್ಲ ಅಲ್ಲಿ ಅಪ್ಪು ಪಟ್ಟಿ ಶೆಟ್ಟಿ ಇದ್ದದ್ದು ಬಿಜೆಪಿ ಕಟ್ಟಿದ್ದು. ಯಡಿಯೂರಪ್ಪನವರು ಏನೋ ಹೋಗ್ಲಿ ಅಂತ ಅವ್ರು ಟಿಕೆಟ್ ಕೊಟ್ರು, ಹುಚ್ಚಾಟಿ ಅದನ್ನ ಕರ್ಕೊಂಡ್ ಟಿಕೆಟ್ ಕೊಟ್ರು, ಅದಕ್ಕೆ ಉಪಕಾರ ತೀರ್ಸ್ತಾರ ಮನುಷ್ಯ. ಹಾಗಾಗಿ ಹೆಚ್ಚು ನಾನು ಅವ್ರ ಹೆಸರು ಹೇಳಕ್ಕೂ ಇಚ್ಛೆ ಪಡಲ್ಲ. ಎಲ್ಲ ಸ್ವಯಂ ಘೋಷಿತ ನಾಯಕರು, ರಕ್ಷಣೆ ಮಾಡಕ್ಕೆ ಹಿಂದುತ್ವ ಅದು ಇದು ಕತೆ ಹೇಳ್ತಾರೆ. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಾಜಿ ಸಚಿವರು ರೇಣುಕಾಚಾರ್ಯ ಅವರು ಏನ್ ಹೇಳಿದ್ರು ಅಂತಂದ್ರೆ, ಯತ್ನಾಳ್ ಹಿಂದೂ ಹುಲಿ ಅಲ್ಲ. ಎಸ್, ಯತ್ನಾಳ್ ಬಗ್ಗೆ ರೇಣುಕಾಚಾರ್ಯ ಅವರು ಏನ್ ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಂಡ್ ಬರೋಣ ಬನ್ನಿ. ನೋಡಿ, ರಾಜ್ಯದ ಅಧ್ಯಕ್ಷರು ಇವತ್ತು ರಾಜ್ಯದ ಅಧ್ಯಕ್ಷರು ಹಿಂದುತ್ವಕ್ಕೋಸ್ಕರ ಅವರ ಕುಟುಂಬ ಸಂಘ ಪರಿವಾರ ಬಂದಿರ್ತಕ್ಕಂಥ ಯಡಿಯೂರಪ್ಪನವರ ಕುಟುಂಬ. ನೀನಲ್ಲಪ್ಪ, ನೀ ಜೆಡಿಎಸ್ಗೆ ಹಾಕೊಂಡಿದ್ದೆ, ನಕಲಿ ಟೋಪಿ ಹಾಕಿದ್ದೆ, ಅಷ್ಟೇ ಸಂಬಂಧಪಟ್ಟಂದ್ರೆ ನಕಲಿ ಹಿಂದುತ್ವ ಬಿಟ್ಬಿಡ ಬಂದಕ್ಕೆ ಬಾಯಿ ಬಡ್ಕಂದ್ರೆ ಅಷ್ಟೇ ಅಲ್ಲ. ಆಯ್ತು, ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಆ ಹೆಸರು ಹೇಳಲ್ಲ. ಜೆಡಿಎಸ್ಗೆ ಹಾಕ್ಬೋದಪ್ಪ, ಜೆಡಿಎಸ್